ಜೊತೆಗೆ ವಿಷ್ಣುವರ್ಧನ್ ಅವರು ಅಂತ ಅಂದ ತಕ್ಷಣ ಈಗ ಅವರ ಅಳಿಯನ ರೂಪದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ವಿಷ್ಣುವರ್ಧನ್ ಅಂದ ತಕ್ಷಣ ಈಗ ಅನಿರುದ್ಧ ಅವ್ರು ನೆನಪಾಗ್ಬಿಡ್ತಾರೆ. ಅಂದರೆ ಆ ಒಂದು ಲೆಗೆಸಿನ ಅಷ್ಟನ್ನ ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಯಾವ ರೀತಿ ಚಾಲೆಂಜಿಂಗ್ ಅನಿಸುತ್ತೆ ಆ ರೋಲ್ ಅಲ್ಲ, ಇದು ನೈಜ ಜೀವನದ ಕಥೆ. ಅದು ಚಾಲೆಂಜೇ, ಪ್ರತಿ ಕ್ಷಣ ಚಾಲೆಂಜೇ ಅದು. ಆದರೆ ಒಂದು ನಾನು ಅದನ್ನು ಚಾಲೆಂಜ್ ಅಂತಂದರೆ ನಾನು ಯಾವ ರೀತಿಯಲ್ಲಿ ತೊಗೊಳ್ತೀನಿ ಅಂತಂದರೆ, ಅವರು ಒಂದು ದಾರಿದೀಪ. ಅವರು ಮಾಡಿರ್ತಕ್ಕಂಥ ಸಾಧನೆ ಏನಿದೆ ಅದು ಅಪಾರ. ನಾವು ಅಲ್ಲಿವರೆಗೂ ತಲುಪೋದಕ್ಕಾಗಲ್ಲ. ಆದರೆ ಅದು ದಾರಿದೀಪ ಆಗಿರೋದ್ರಿಂದ ನಾವು ಆ ನಿಟ್ಟಲ್ಲಿ, ಆ ದಾರಿಯಲ್ಲಿ ಅವರು ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥ ಆದರ್ಶಗಳೇನಿದ್ದಾವೆ ಅದನ್ನು ಪಾಲಿಸೋದರ ಮುಖಾಂತರ, ಶ್ರದ್ಧೆಯಿಂದ ಕೆಲಸ ಮಾಡೋದರ ಮುಖಾಂತರ ನಾವು ಆ ದಾರಿಯಲ್ಲಿ ನಾವು ಕೂಡ ನಡ್ಕೊಂಡು ಹೋಗಬಹುದು. ಹಾಗೆಯೇ ಆದರೆ ನಾವು ಎಷ್ಟು ನ್ಯಾಚುರಲ್ ಆಗಿರ್ತೀವೋ ಅದರ ಭಾರ ಜಾಸ್ತಿ ತಗೊಳ್ಳದೆ, ಅದು ಭಾರ ಅಂತ ಅಂದ್ಕೊಂಡ್ರೆ ಭಾರ, ಅದು ಪ್ರಭಾವಳಿ ಅಂತ ಅಂದ್ಕೊಂಡ್ರೆ ಅದು ನನಗೆ ಪ್ರಭಾವಳಿ. ನಾನು ಅದನ್ನು ಪ್ರಭಾವಳಿ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಅದು ಒಂದು ದೊಡ್ಡ ತೇಜಸ್ಸು, ಅದು ಒಂದು ದಾರಿದೀಪ. ನಾನು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ. ಅಂದರೆ ವಿಷ್ಣುವರ್ಧನ್ ಸರ್ ಕಡೆನಲ್ಲಿ ನೋಡಿದ್ರೆ ಆಧ್ಯಾತ್ಮ, ಸಾತ್ವಿಕ ಜೀವನದ ಕಡೆ ಹೆಚ್ಚಾಗಿ ಒಲವನ್ನು ತೋರಿಸಿದ್ರು. ಸೊ ನೀವು ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಅಂದರೆ ಸಾತ್ವಿಕವಾಗಿರ್ತೀರಿ, ಎಲ್ಲೂ ಕೂಡ ಆಡಂಬರವಾಗಿರೋದಿಲ್ಲ, ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ರೆಸಲ್ಯೂಷನ್ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಳ್ತಾ ಇದ್ದೀರಾ. ಏನಾದರೂ ರಾಜಕೀಯಕ್ಕೆ ಬರೋ ಇಂಟ್ರೆಸ್ಟ್ ಏನಾದರೂ ಇದೆಯಾ, ಹೇಗೆ ಅಂತ? ಸದ್ಯಕ್ಕಂತೂ ಏನಿಲ್ಲಮ್ಮ. ಆಮೇಲೆ ನನಗಂತೂ ಗೊತ್ತಿಲ್ಲ. ನಾನು ಆಗಲೇ ಹೇಳಿದಾಗೆ ನಿಮಗೆ, ಆ ತಾಯಿ ಮನಸ್ಸಲ್ಲಿ ಏನಿದೆ, ಆ ಪ್ರಕೃತಿ ಮಾತೆ ಮನಸ್ಸಲ್ಲಿ ಏನಿದೆ, ಅಥವಾ ದಿವ್ಯ ಶಕ್ತಿ ಮನಸ್ಸಲ್ಲಿ ಏನಿದೆ ಅದು ನನಗೆ ಗೊತ್ತಿಲ್ಲ. ನಾನೀಗ ಕಾದಂಬರಿ ಬರಿತಾ ಇದ್ದೀನಿ. ನಾನು ಸುಮಾರು 2 ವರ್ಷಗಳಿಂದ ಅದನ್ನು ಬರಿತಾ ಇದ್ದೀನಿ. 2 ವರ್ಷದ ಹಿಂದೆ ನನಗೆ ಗೊತ್ತಿರಲಿಲ್ಲ ನಾನು ಕಾದಂಬರಿ ಬರಿತೀನಿ ಅಂತ. ಒಂದಿಷ್ಟು ಲೇಖನಗಳನ್ನು ಬರೆದಿದ್ದೀನಿ. ಆ ಲೇಖನಗಳನ್ನು ಬರೆಯೋದಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ ನಾನು ಆ ಲೇಖನಗಳನ್ನು ಬರಿತೀನಿ ಅಂತ. ಕಿರುಚಿತ್ರಗಳನ್ನು ಬರೆದೆ, ಸಾಕ್ಷ್ಯಚಿತ್ರ ಬರೆದೆ. ಇವೆಲ್ಲವೂ ಮಾಡೋದಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ ನಾನು ಅದನ್ನು ಮಾಡ್ತೀನಂತ. ಮುಂದೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳಿದಾಗೆ ಈ ಕ್ಷಣನ ನಾನು ನಂಬ್ತೀನಿ. ಈ ಕ್ಷಣದಲ್ಲಿ ನಾನು ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಸಂಪೂರ್ಣವಾಗಿ ಈ ಕ್ಷಣದಲ್ಲಿ ಇರ್ತೀನಿ ನಾನು. ಮುಂದೆ ತಾಯಿ ನಡೆಸ್ಕೊಂಡು ಹೋಗ್ತಾಳೆ, ನೋಡೋಣ. ಯಾರು ಪ್ರೇರಣೆ ಅಂತ ಇದಕ್ಕೆ? ಕಾದಂಬರಿ ಕೂಡ ಬರಿತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲರೂ ಪ್ರೇರಣೆ ಇದಕ್ಕೆ. ಯಾಕಂತಂದರೆ ನನ್ನ ಜೀವನದ ಅನುಭವಗಳೇನಿದ್ದಾವೆ ಆ ಅನುಭವಗಳ ಸಾರ ಈ ಕಾದಂಬರಿಯಲ್ಲಿದೆ. ಇದು ಕಾಲ್ಪನಿಕ ಕಥೆ.